ಜಾತ್ರೆಯ ಪೂರ್ವದಲ್ಲಿ ಕಂಕಣ ಕಟ್ಟಿ ಅಂಕೆ ಹಾಕಿದ ನಂತರ ಮದುವೆಗೆ ಕರೆಯುವುದು ಸಂಪ್ರದಾಯ. ಆ ಸಂಪ್ರದಾಯದ ಪ್ರಕಾರ ಮಾರಿಕೋಣವನ್ನ ಶಿರಸಿಯ ಪ್ರಮುಖ ಬೀದಿಗಳಲ್ಲಿ ಆಮಂತ್ರಿಸಲು ಮೆರವಣಿಗೆ ಮೂಲಕ ಕರೆದೊಯ್ಯಲಾಗುತ್ತೆ. ಈಗ ಇದು ಮದುಮಗ ಅದನ್ನ ನಾವೇನ್ ಮಾಡ್ತೇವೆ, ಪೂಜೆ ಮಾಡೋ ಮುಖಾಂತರ ಅದನ್ನ ಮೆರವಣಿಗೆ ಮಾಡ್ತೇವೆ. ಈಗ ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಜಾತ್ರೆಯಲ್ಲಿ 7 ದಿನಗಳ ಕಾಲ ನನ್ನ ನೇತೃತ್ವಕ್ಕೆ ವಹಿಸ್ತಾರೆ. ಅದ್ರ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ಓಣಿಗೂ ನಾವು ಅದನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮೆರವಣಿಗೆ ತಗೊಂಡು ಹೋಗ್ತೇವೆ. ಲಾಸ್ಟ್ ಡೇ ಅಂತ ಹೇಳಿದ್ರೆ ಸೋಮವಾರ ದಿನ, ನಾಳೆ ದಿನ ಲಾಸ್ಟ್ ದಿನ ನಂತರ ಮಾರಿಕಾಂಬಾ ದೇವಸ್ಥಾನದ ಸುತ್ತಮುತ್ತ ಭಾಗ ಯಾರು ಇರ್ತಾರಲ್ಲ ಅವರಿಗೆಲ್ಲ ನಾವು ಈ ಕೋಣನವನ್ನ ಮೆರವಣಿಗೆ ಮುಖಾಂತರ ಮಾಡಿ ಅವತ್ತಿನ ಒಂದು ದಿವಸದ ಮಟ್ಟಿಗೆ ಅಂದ್ರೆ ಒಂದು ಅರ್ಧ ಒಪ್ಪತ್ತನ್ನು ಕೋಣದ ಮೆರವಣಿಗೆ ಮಾಡಿ ನಂತರ ದೇವಸ್ಥಾನದ ನಾವು ಬರ್ತೇವೆ. ಮನೆ ಬಾಗಿಲಿಗೆ ಬಂದ ಕೋಣನಿಗೆ ನಗರದ ಸಾರ್ವಜನಿಕರು ನೀರನ್ನ ಹಾಕಿ ಎಣ್ಣೆಯನ್ನ ಹಚ್ಚಿ ತಿನ್ನಲು ದವಸ ಧಾನ್ಯಗಳನ್ನು ಕೊಟ್ಟು ಹಾರೈಸುತ್ತಾರೆ. ಈ ಮೆರವಣಿಗೆ ಸೋಮವಾರ ಮಧ್ಯಾಹ್ನದ ತನಕ ಇರುತ್ತೆ. ಮಂಗಳವಾರದಿಂದ ಜಾತ್ರಾ ಮಹೋತ್ಸವದ ವಿಧಿ ವಿಧಾನಗಳು ಆರಂಭವಾಗುತ್ತೆ.